ಈ ಬಾರಿ ಮಗದೊಂದು ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ ಆಗುವ ಲಕ್ಷಣ ಇರೋದು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ. ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ತೊರೆದು ಈಗ ಬಿಜೆಪಿ ಸೇರಿರೋ ಉಮೇಶ್ ಜಾಧವ್ ಕಥೆ ಏನು ಅಂದ್ರೆ, ಕಾಂಗ್ರೆಸ್ ಶಾಸಕಕ್ಕೆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು 1 ವಾರ ಆಯಿತು, ಆದರೆ ಇನ್ನೂ ಕೂಡ ರಾಜೀನಾಮೆ ಅಂಗೀಕಾರವಾಗಿಲ್ಲ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ನೀವೀಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜೀನಾಮೆ ಅಂಗೀಕಾರಕ್ಕೂ ಮೊದಲೇ ಬಿಜೆಪಿ ಸೇರಿದ ಜಾಧವ್ಗೆ ಇನ್ನೂ ಟೆನ್ಷನ್ ಅಂದ್ರೆ ಟೆನ್ಷನ್. ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, 1 ವಾರ ಆಯಿತು, ಆದರೂ ಕೂಡ ಇನ್ನೂ ಅದು ಅಂಗೀಕಾರವಾಗಿಲ್ಲ. ಉಳಿದ ಅತೃಪ್ತ ಶಾಸಕರ ವಿರುದ್ಧ ಜಾಧವ್ ಅಸ್ತ್ರ ಪ್ರಯೋಗ ಮಾಡ್ತಿದೆಯಾ ಕಾಂಗ್ರೆಸ್ ಅನ್ನೋ ಕ್ವಶನ್ ಮಾರ್ಕ್. ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಉಮೇಶ್ ಜಾಧವ್ ಸೇರಿ 4 ಶಾಸಕರ ವಿರುದ್ಧ ಕಾಂಗ್ರೆಸ್ ಈಗಾಗಲೇ ಕೂಡ ದೂರು ಕೊಟ್ಟಿದೆ. ಅಂದ್ರೆ ಶಾಸಕರ ವಿರುದ್ಧ ದೂರು ದಾಖಲಾಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅನರ್ಹ ಮಾಡಬೇಕು ಅಂತ ಕೂಡ ದೂರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅನರ್ಹ ಮಾಡಬೇಕು ಅಂತ ದೂರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಕಾಂಗ್ರೆಸ್ ದೂರಿನ ಮೇಲೆ ನಿರ್ಧಾರ ಬರುವ ಮೊದಲೇ ಜಾಧವ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಡಿಸಿಷನ್ ಬರೋಕ್ ಮುಂಚೆನೆ ಅವರು ಬಿಜೆಪಿ ಸೇರಿದ್ದಾರೆ. ಸೊ ಹಾಗಾಗಿ ಅವರಿಗೆ ಈಗ ಟೆನ್ಷನ್ ಟೆನ್ಷನ್ ಟೆನ್ಷನ್. ಇದರ ಸಂಬಂಧಪಟ್ಟ ಹಾಗೆ ಇದರ ಮುಂದುವರೆದ ಭಾಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಉಮೇಶ್ ಜಾಧವ್ ಮುಂದಿಟ್ಕೊಂಡು ಇದೀಗ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಯಾಕೆಂದ್ರೆ ಇವರ ರಾಜೀನಾಮೆ ಅಂಗೀಕಾರವಾದರೆ ಬೇರೆಯವರು ರಾಜೀನಾಮೆ ಕೊಟ್ಟು ಬಿಡ್ತಾರೆ ಅಂತ. ಬಳ್ಳಾರಿಯ ನಾಗೇಂದ್ರ, ಬೆಳಗಾವಿಯ ರಮೇಶ್ ಜಾರಕಿಹೊಳಿ, ಮಹೇಶ್ ಕೊಮಟಳ್ಳಿ ರಾಜೀನಾಮೆ ಕೊಡುವಂಥ ಎಲ್ಲ ಸಾಧ್ಯತೆ ಇರುವುದರಿಂದ ಸೊ ಹಾಗಾಗಿ ಕೊನೆ ಕ್ಷಣದವರೆಗೂ ಕೂಡ ರಾಜೀನಾಮೆ ಅಂಗೀಕಾರ ಆಗಲ್ಲ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನನ್ನ ಕೊಲೀಗ್ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸುಕೇಶ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಕಾಂಗ್ರೆಸ್ ಕಾದು 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 ಒಂದು ರೀತಿ ಕೊನೆ ಗಳಿಗೆಯಲ್ಲಿ ಅಪ್ರೂವ್ ಮಾಡುವ ಸಾಧ್ಯತೆನ ಇದು ಹೆಂಗಿದು? ಹರೀಶ್, ಏನೀಗ 4 ಜನ ಶಾಸಕರುಗಳ ವಿರುದ್ಧ ಬಂಡಾಯ ನಡೆಸಿದ್ರು ಅಂತ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅವರ ಶಾಸಕ ಸ್ಥಾನ ಅನರ್ಹತೆಗೆ ಕಾಂಗ್ರೆಸ್ ಶಿಫಾರಸನ್ನು ಮಾಡಿತ್ತು. ಈ ಮಧ್ಯದಲ್ಲೇ ಉಮೇಶ್ ಜಾಧವ್ ಅವರಿಗೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇವೆಲ್ಲವೂ ಕೂಡ ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟಂತದ್ದು. ಅವರು ಯಾವುದನ್ನ ಮೊದಲು ಪರಿಗಣಿಸ್ತಾರೆ ಅನ್ನುವಂಥದ್ದು, ರಾಜೀನಾಮೆಯನ್ನು ಅಂಗೀಕರಿಸ್ತಾರ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ದಾಖಲಾದಂತ ದೂರನ್ನೇ ಪ್ರಮುಖವಾಗಿ ತೆಗೆದುಕೊಂಡು ಇದನ್ನ ಪೆಂಡಿಂಗ್ ಇಡ್ತಾರ ಅನ್ನುವಂಥದ್ದು. ಆದ್ರೆ ಅಕಸ್ಮಾತ್ ಪೆಂಡಿಂಗ್ ಆದ್ರೂ ಕೂಡ ಅವರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಆದ್ರೆ ಈಗಿರುವಂತ ಒಂದು ರಾಜಕೀಯ ವಲಯದಲ್ಲಿ ಚರ್ಚಿತವಾಗ್ತಿರುವಂತ ವಿಚಾರ ಏನು ಅಂದ್ರೆ, ಕಡೆಗಳಿಗೆವರೆಗೂ ಕೂಡ ಉಮೇಶ್ ಜಾಧವ್ ಅವರ ರಾಜೀನಾಮೆಯನ್ನು ಉಳಿಸಿಕೊಂಡು ಆ ನಂತರ ಅದು ಅಂಗೀಕಾರ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ಈ ಶಾಸಕರುಗಳು ಏಕಾಏಕಿಯಾಗಿ ಅವರ ಹಾದಿಯಲ್ಲಿ ರಾಜೀನಾಮೆಗೆ ಮುಂದಾದ್ರೆ ಉಳಿದ ಶಾಸಕರುಗಳು ಅವರಲ್ಲಿ ಒಂದು ಭಯ ಇರ್ಲಿ ಅಥವಾ ಒಂದು ತಡೆ ಇರ್ಲಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಬೆಳವಣಿಗೆಗಳಾಗಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಸೊ ಒಂದ್ ಕಡೆ ಹಾಗಾದ್ರೆ ಉಮೇಶ್ ಜಾಧವ್ಗೆ ಏನಾಗುತ್ತಪ್ಪ ಏನೋ, ಇವರು ರಾಜೀನಾಮೆ ಅಂಗೀಕರಿಸಿದ್ರೆ ಪಕ್ಷಕ್ಕೂ ಸೇರೋಂಗಿಲ್ಲ, ನಿಂತ್ಕೊಳಕ್ಕಾಗಲ್ಲ, ಆ ಥರದ್ದು ದೊಡ್ಡ ಮಟ್ಟದಲ್ಲಿ ಏನಾದರೂ ಟೆನ್ಷನ್ ಇದೆಯಾ? ಅಂದ್ರೆ ಸಹಜವಾಗಿ ಒಂದು ಆತಂಕ ಅವ್ರಲ್ಲಿ ಇರ್ಬೋದು. ಆದ್ರೆ ಅವರು ಸಾಕಷ್ಟು ಕಾನೂನು ಪಂಡಿತರ ಸಲಹೆಯನ್ನು ಕೂಡ ಪಡೆದಂತೆ ಕಾಣಿಸ್ತಾ ಇದೆ. ಮತ್ತು ಇದು ಇಲ್ಲಿನ ಒಂದು ಸದನಕ್ಕೆ ಸಂಬಂಧಪಟ್ಟಂತ ವಿಚಾರ. ಅಂದ್ರೆ ವಿಧಾನಸಭೆಗೆ ಅವರು ಸ್ಪರ್ಧೆ ಮಾಡ್ತಿರುವಂತದ್ದು ಲೋಕಸಭೆಗೆ ಆಗಿರೋದ್ರಿಂದ
ಪ್ರತ್ಯೇಕವಾಗಿ ಬೇರೆಯದೇ ಸದನ ವಿಚಾರ ಆಗುತ್ತೆ. ಆದ್ರೂ ಕೂಡ ಅವರು ರಾಜೀನಾಮೆ ಅಂಗೀಕಾರ ಆಗ್ಬೇಕಾಗುತ್ತೆ. ಯಾಕಂದ್ರೆ ಅವರು ಒಂದು ಪಕ್ಷದ ಶಾಸಕಾಂಗ ಪಕ್ಷದ ಸದಸ್ಯರು ಕೂಡ ಆಗಿರ್ತಾರೆ. ಆ ಸದಸ್ಯರಾಗಿದ್ದುಕೊಂಡು ಮತ್ತೊಂದು ಪಕ್ಷದ ಬಿ ಫಾರಂ ಅಡಿಯಲ್ಲಿ ಹೋಗಿ ಸ್ಪರ್ಧೆ ಮಾಡ್ಬೇಕಾದ್ರೆ ಈ ಕ್ಲಿಯರೆನ್ಸ್ ಖಂಡಿತ ಅವ್ರಿಗೆ ಬೇಕಾಗುತ್ತೆ. ಅಕಸ್ಮಾತ್ ಅವ್ರು ಗೆದ್ರು ಕೂಡ ಆ ನಂತರದಲ್ಲಿ ಅವರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಮುಂಚಿತವಾಗಿ ಇಲ್ಲಿ ಕ್ಲಿಯರ್ ಆಗಿರ್ಬೇಕಾಗುತ್ತೆ. ಹಾಗಾಗಿ ಅದು ಸ್ವಲ್ಪ ತಾಂತ್ರಿಕವಾದ ಸಮಸ್ಯೆ ಆಗಿದ್ರು ಕೂಡ ಅದು ಸರಿ ಹೋಗ್ಬಹುದು ಅನ್ನುವಂತ ಕಾನ್ಫಿಡೆನ್ಸ್ ಉಮೇಶ್ ಜಾಧವ್ ಇದೆ ಅಂತ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಶಿಕ್ಷಣದ ಮಾಹಿತಿಗಾಗಿ.